ನಮಸ್ತೆ ಫ್ರೆಂಡ್ಸ್. ಈಗೆಲ್ಲ ಏನು ಹೇಳ್ತಾರೆ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಮತ್ತು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಅಡುಗೆ ಮಾಡಬಾರ್ದು, ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ಆಗೆಲ್ಲ ಮನೆಯಲ್ಲಿ ಹಿಂಡಾಲಿಯಂ ಪಾತ್ರೆನೇ ಜೋಡಿಸಿರೋರು. ಇವಾಗಲೂ ಎಷ್ಟೊಂದು ಮನೇಲಿ ಹಿಂಡಾಲಿಯಂನೇ ಯೂಸ್ ಮಾಡ್ತಾರೆ ಅಡುಗೆ ಮಾಡೋದಕ್ಕೆ. ಬಟ್ ಏನಂದರೆ ಸ್ವಲ್ಪ ಪ್ರಿಕಾಷನ್ಸ್ ತೊಗೋಬೇಕು ಅಷ್ಟೇ. ಇವಾಗ ನಾವು ಎಮರ್ಜೆನ್ಸಿಗೆ ಇವಾಗ ನೋಡಿ ದೊಡ್ಡ ದೊಡ್ಡ ಅಡುಗೆ ಎಲ್ಲ ನಾವು ಅಲ್ಯೂಮಿನಿಯಂ ಪಾತ್ರೆಯಲ್ಲೇ ನಾವು ಮಾಡೋದು ಅಲ್ವಾ. ಸ್ಟೀಲ್ ಪಾತ್ರೆಯಲ್ಲಿ ಮಾಡೋಕ್ಕಾಗುತ್ತಾ? ಎಲ್ಲ ಸೀದೋಗುತ್ತೆ ಅಂತ ಹೇಳ್ತಾರೆ. ಟೀ ಅಂಗಡಿಗೆ ಹೋದರೆ ನಾವು ಪೇಪರ್ ಕಪ್ಸಲ್ಲಿ ಅವರು ಟೀ ಸರ್ವ್ ಮಾಡ್ತಾರೆ, ಅದರಲ್ಲೂ ಒಂದು ತಿನ್ ಲೈನಿಂಗ್ ಪ್ಲಾಸ್ಟಿಕ್ ಇರುತ್ತೆ. ಆಮೇಲೆ ನಾವು ಪ್ಲಾಸ್ಟಿಕ್ ದಾಹ ಆದಾಗ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಶೇಖರಣೆ ಆಗಿರೋ ನೀರೇ ಕುಡಿಯೋದು ಅಲ್ವಾ. ಪೂರ್ತಿ ಅಂತೂ ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ, ಆದರೂ ಸ್ವಲ್ಪ ಪ್ರಿಕಾಷನ್ಸ್ ಆದರೂ ತೊಗೋಬೇಕು. ಅಲ್ಯೂಮಿನಿಯಂ ಪಾತ್ರೆಲಿ ಅಡುಗೆ ಮಾಡಿದ್ಮೇಲೆ ಇನ್ನೊಂದು ಪಾತ್ರೆಗೆ ನಾವು ಟ್ರಾನ್ಸ್ಫರ್ ಮಾಡಿಬಿಡ್ಬೇಕು. ಇನ್ನು ಆವಾಗ ಅಷ್ಟು ಎಫೆಕ್ಟ್ ಆಗೋದಿಲ್ಲ ನಮಗೆ. ಮತ್ತು ಇನ್ನು ಐರನ್ ಜಾಸ್ತಿ ಯೂಸ್ ಮಾಡಬೇಕು. ಐರನ್ ಪಾತ್ರೆಗಳಿಗೆ ನಮ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಪಿತ್ತ ಪ್ರಕೃತಿಯವ್ರಿಗೆ ಐರನ್ ಪಾತ್ರೆ ಆಗೋದೇ ಇಲ್ಲ. ಅವ್ರಿಗಿನ್ನೂ ಸ್ವಲ್ಪ ಟ್ರಿಗರ್ ಆಗಿಬಿಡುತ್ತೆ ಪಿತ್ತ. ಈ ಥರ ನಾವು ಪೂರ್ತಿ ಅವಾಯ್ಡ್ ಅಂತೂ ಮಾಡೋದಕ್ಕಾಗೋದಿಲ್ಲ. ಮತ್ತು ಅಲ್ಯೂಮಿನಿಯಮಿಂದನೇ ಕ್ಯಾನ್ಸರ್ ಬಂತು ಅಂತ ಹೇಳೋದಕ್ಕೂ ಆಗಲ್ಲ. ಆವಾಗೆಲ್ಲ ನಮ್ಮ ಪೂರ್ವಜರೆಲ್ಲ ಲೈಫ್ ಸ್ಪ್ಯಾನ್ ಎಲ್ಲ ತುಂಬ ಜಾಸ್ತಿನೇ ಇತ್ತು, ತುಂಬಾ ಬಾಳಿ ಬದುಕಿ ಹೋಗಿದ್ದಾರೆ. ಸೊ ನಮ್ಮ ಆಯುಸ್ ಮುಗಿದ ಮೇಲೆ ಯಾವಾಗ ಹೋಗಬೇಕೋ ಆವಾಗಲೇ ಹೋಗಬೇಕು. ಒಂದು ಕಾರಣ ಬೇಕಷ್ಟೇ. ಒಂದು ಕಾರಣ ಇದ್ದರೆ ದೇವ್ರು